ಎಷ್ಟೊಂದು ಸೊಗಸಾದದೆ ಈ ಪ್ರಕೃತಿ. ಹಕ್ಕಿಗಳ ರಾಗ, ಜಳಜಳನೆ ಹರಿಯುತ್ತಿರುವ ನದಿಗಳ ನೋಟ, ಇದೆಲ್ಲ ನೋಡ್ತಾ ಇದ್ರೆ ನಾವು ಇಲ್ಲೂ ಒಂದು ಕಾದಂಬರಿನೇ ರಚಿಸಿ ಅದನ್ನ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಹೊಂಚಬೇಕನ್ನುವುದೇ ನನ್ನ ಆಸೆ. ಯಾರದು? ಯಾರು ನಗ್ತಾ ಇರೋದು? ನಾನೇ ನಾನೇ ಯಾರು? ಆ ಜಗದೀಶನೇ? ನಾನೇ ನಿನ್ನ ಪಾಲಿನ ಜಗ್ಗಾದ ಜಗದೀಶ್. ಲೇ ರಮೇಶ್, ನೀನು ನನ್ನ ಅವತ್ತೇ ಹೇಳ್ದೆ ನನ್ನ ಎದುರಕಬೇಡ ಅಂತ. ಆದ್ರೂ ನೀನ್ ನನ್ನ ಮಾತು ಕೇಳಲೇ ಇಲ್ಲ. ನೋಡ, ಈ ಜಗದೀಶ ಕಣ್ಣಾಕಿದ ಹೆಣ್ಣಾಗಲಿ ಅಥವಾ ಶತ್ರುಗಳನ್ನಾಗಲಿ ಯಾರನ್ನೂ ಬಿಟ್ಟಿಲ್ಲ. ಅಂಥದ್ರಲ್ಲಿ ನಿನ್ನನ್ನು ಬದುಕೋದಕ್ಕೆ ಬಿಡ್ತೀನ. ಸಾಯಿ ಮಗನೇ. ಜಗದೀಶ, ನೀನು ಗಂಡಸೆ ಆಗಿದ್ರೆ ಎದುರು ನಿಂತು ಹೋರಾಟ ಮಾಡ್ತಾ ಇದ್ದೆ. ನೀನೊಬ್ಬ ಹೇಳಿ. ನಾನು ಹಾಗೆ ಒಂದು ಕಂಪ್ಲೇಂಟ್ ಕೊಟ್ರೆ ನಿನ್ನ ಜೀವನ ಪರ್ಯಂತ ಕಬ್ಬಿ ಎಣಿಸ್ಬೇಕಾಗತ್ತೆ. ಜೈಲು ಕಂಬಿನ ನಾ ಕಾಣದೇ ಇರೋ ಜೈಲು ಕಂಬಿನೇನೋ? ಏಯ್, ನನಗೆ ಅದು 10 ಮನೆ ಇದ್ದಾಗೆ. ಅಯ್ಯೋ ಅಮ್ಮ, ಹೇ ಜಗದೀಶ, ನನ್ನನ್ನ ಮನೆ ಕರ್ಕೊಂಡು ಹೋಗ್ಬಿಡು. ಹೇ ಜಗದೀಶ. ಸಾಯಿ ಮಗನೇ. ಅಯ್ಯೋ ದೇವರೇ, ಇಂಥ ನೀಚ ವ್ಯಕ್ತಿಗಳನ್ನ ಬೆಳೆಯೋದಕ್ಕೆ ಬಿಟ್ಟು ನಮ್ಮಂತ ನ್ಯಾಯ ನ್ಯಾಯ ಅಂತ ಹೋರಾಡೋರನ್ನ ಕತ್ತರಿಸ್ತಾ ಇದೆಯಾ ದೇವ? ಹೇಳು ದೇವ, ನಿನಗೆ ಕರುಣೆ ಅನ್ನೋದೇ ಇಲ್ವಾ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಏನಿದು ರಕ್ತ? ಏನಾಯ್ತು ನಿನಗೆ? ಯಾರು? ಪ್ರಸಾದನ? ಹೌದು, ನಾನೇ. ಯಾರು ಯಾರು ನಿಮ್ಗೆ ಈ ರೀತಿ ಹೊಡೆದವರು? ಪ್ರಸಾದ್, ಪ್ರಸಾದ್, ನಾನು ಏಕಾಂತವಾಗಿ ಈ
ಪ್ರಕೃತಿಯನ್ನು ಸೌಂದರ್ಯವನ್ನು ಸವಿಯಬೇಕಾದರೆ ಯಾರೋ ಹಿಂದೆಗಡೆಯಿಂದ ಬಂದು ಹೊಡೆದು ಬಿಟ್ರು. ಅವರು ಯಾರು, ಯಾಕೆ ಹೊಡೆದ್ರು ಅಂತ ಗೊತ್ತಾಗ್ಲಿಲ್ಲ. ನನ್ನ ದಯವಿಟ್ಟು ಮನೆಗೆ ಕರ್ಕೊಂಡು ಹೋಗು ಪ್ರಸಾದ್, ಮನೆಗೆ ಕರ್ಕೊಂಡು ಹೋಗು. ಈ ಪರಿಸ್ಥಿತಿಲಿ ನಿಮ್ಮ ಹೇಗೆ ಮನೆ ಕರ್ಕೊಂಡು ಹೋಗಿ ರಮೇಶ್? ಬನ್ನಿ ಬನ್ನಿ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಪ್ರಸಾದ್, ಪ್ರಸಾದ್, ಆ ಕಲ್ಪನೆಗೆ ನೀವೇ ಧೈರ್ಯ ಹೇಳಬೇಕು. ಅವಳೇನಾರು ನೋಡಿದ್ರೆ ತುಂಬಾ ಗಾಬರಿ ಪಟ್ಕೋತಾಳೆ. ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ, ಆಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ.